ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಜನವರಿ ಮಂತ್ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿದೆ. ಅದನ್ನು ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕಂಪ್ಲೀಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬನ್ನು ಯಾರು ಆಗಿಲ್ಲ ನೋಡಿ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು. ಬನ್ನಿ, ಯುವ ನಿಧಿ ಸ್ಕೀಮ್ಗೆ ಒಂದು ಅಪ್ಲಿಕೇಶನ್ ಈಗಾಗಲೇ ಯಾರು ಹಾಕಿದರೆ ನೀವು ಮಂತ್ಲಿ ವೈಸ್ ನಿಮಗೆ ಒಂದು ಸ್ವಯಂ ಘೋಷಣೆ ಅಥವಾ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕಂಪಲ್ಸರಿ ಆಗಿ ಈಗಾಗಲೇ ಮಾಡಿದ್ದಾರೆ. ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಮಾಡಲಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದು ನಿಲ್ಲುತ್ತೆ. ಆ ರೀಸನ್ಗಾಗಿ ಪ್ರತಿ ತಿಂಗಳು ನೀವು 1ನೇ ತಾರೀಕಿಂದ 25ನೇ ತಾರೀಕಿನ ಒಳಗೆ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಡೈರೆಕ್ಟ್ ಲಿಂಕನ್ನು ನೀಡಿರ್ತೀನಿ. ಈ ರೀತಿ ಬಂದ ತಕ್ಷಣ ಇಲ್ಲಿ ಫಸ್ಟು ನೀವು ಒಂದು ಮೊಬೈಲ್ ನಂಬರ್ ಇಲ್ಲಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ನ ಹಾಕೊಂಡು ಇಲ್ಲಿ ಗೆಟ್ ಒ ಟಿ ಪಿ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಒ ಟಿ ಪಿ ರಿಶ್ಯೂ ಆಗುತ್ತೆ. ಆ ಒಂದು ಒ ಟಿ ಪಿನ ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಫಿಲಪ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಕ್ಯಾಪ್ಚಾ ಇರುತ್ತೆ. ಈ ಒಂದು ಕ್ಯಾಪ್ಚಾನ ಇಲ್ಲಿ ನೀವು ಅಂದರೆ ಇಲ್ಲಿ ಏನು ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಕ್ಯಾಪ್ಚಾನ ಫಿಲಪ್ಪನ್ನು ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಬಂದ ತಕ್ಷಣ ನೆಕ್ಸ್ಟು ಇಲ್ಲಿ ಅಪ್ಲೈ ಫಾರ್ ಅ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮತ್ತೊಮ್ಮೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನೆಕ್ಸ್ಟ್ ನೀವು ಇಲ್ಲಿ ಒಂದು ಸರ್ಚ್ ಟ್ಯಾಬ್ ಇದೆ ನೋಡಿ, ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ನೀವೇನು ಮಾಡಬೇಕು, ಯುವ ನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ. ನೀವು ಸಿಂಪಲ್ಲಾಗಿ ಯುವ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಬರುತ್ತೆ. ನೋಡಿ, ಯುವ ಅಂತ ಸರ್ಚ್ ಮಾಡಿದರೆ ನಿಮಗೆ 3 ರೀತಿಯ ಒಂದು ಸರ್ವಿಸ್ ನೇಮ್ ಇಲ್ಲಿ ನಿಮಗೆ ಕಾಣುತ್ತೆ. ನೋಡಿ, ಇಲ್ಲಿ 3 ರೀತಿಯ ಸರ್ವಿಸ್ ಕಾಣುತ್ತೆ. ನೀವು ಕೊನೆಯ ಒಂದು ಏನು ಆಪ್ಷನ್ ಇದೆಯಲ್ಲ, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ, ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡುವ ಒಂದು ಲಿಂಕ್ ಆಗಿರುತ್ತೆ. ನೀವು ಮೊದಲನೇ ಒಂದು ಲಿಂಕ್ ಏನು ಒಂದು ಸರ್ವಿಸ್ ಇದೆಯಲ್ಲ, ಅದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು. ಮತ್ತು ಎರಡನೇದ್ದು ಒಂದು ಅರ್ಜಿಯ ಸ್ಥಿತಿಯನ್ನು ನೀವು ಪರಿಶೀಲನೆಯನ್ನು ಮಾಡ್ಕೋಬೋದು. ಈಗ ನಾವು ಇಲ್ಲಿ ಏನಿದೆಯಲ್ಲ ಥರ್ಡ್ ಆಪ್ಷನ್ ಏನಿದೆಯಲ್ಲ, ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಒಂದು ಆಧಾರ್ ಅಥೆಂಟಿಕೇಷನ್ ಮೂಲಕ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಒಂದು ಡಾಟಾನ ಫೆಚ್ ಮಾಡೋದಿರುತ್ತೆ. ಅದಕ್ಕೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಮೊದಲನೇ ಒಂದು ಆಪ್ಷನ್ ಏನಿದೆ ನೋಡಿ, ಒಂದು ಆಧಾರ್ ದೃಢೀಕರಣ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು KYC ಸರ್ವಿಸ್ ಅಂತ ಬರುತ್ತೆ. ಬಂದ ತಕ್ಷಣ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಆಧಾರ್ ನಂಬರ್ನ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ನೀವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಫಿಲಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲೊಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮತ್ತೊಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಏನೊಂದು OTP ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜನರೇಟ್ OTP ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಸೆಂಡ್ ಸಕ್ಸಸ್ಫುಲ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನಿಮಗೆ ಒಂದು ಎಂಟರ್ OTP ಅಂತ ಬರುತ್ತೆ, ಇಲ್ಲಿ OTPನ ಫಿಲಪ್ ಮಾಡ್ಕೊಳ್ಳಿ. ನೋಡಿ, OTP ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಟು ರಿಟರ್ನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಏನು ಮಾಡಬೇಕು, ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆಯಲ್ಲ, ಆಧಾರ್ ವಿವರಗಳನ್ನು ಪಡೆಯಿರಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಡಾಟಾ ಇಲ್ಲಿ ಫೆಚ್ ಆಗುತ್ತೆ. ನಿಮ್ಮದು ಯಾವ ಒಂದು ತಿಂಗಳಿನ ಒಂದು ಸೆಲ್ಫ್ ಡಿಕ್ಲರೇಷನ್ ಆಗಿರುತ್ತೆ ಅಂತ ನಿಮಗೆ ಶೋ ಆಗುತ್ತೆ. ಜನವರಿ ಮಂತ್ ಇದು ಸೆಲ್ಫ್ ಡಿಕ್ಲರೇಷನ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ. ನೀವು ಈ ಒಂದು ಆಪ್ಷನ್ಸಿಂದ ಇಲ್ಲಿ ಅಪ್ಲಿಕೇಶನ್ ಅಂದರೆ ಏನು ಸೆಲ್ಫ್ ಡಿಕ್ಲರೇಷನ್ ಇದೆಯಲ್ಲ ಸ್ಟಾರ್ಟನ್ನು ಮಾಡ್ಕೋಬೇಕು. ಮೊದಲನೇದಾಗಿ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದೆ ಅಥವಾ ಒಂದು ಶೈಕ್ಷಣಿಕ ಹಿನ್ನೆಲೆ ಕೇಳ್ತಾ ಇದೆ. ನೀವೇನಾದರೂ ITI ಆಗಿರ್ಬೋದು, ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳು ನೀವೇನಾದರೂ ಆಗಿದ್ದರೂ ನೀವು ಟೆಕ್ನಿಕಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾವು ನಾರ್ಮಲ್ ಡಿಗ್ರಿ ಇದ್ದೀವಿ, PG ಇದ್ದೀವಿ ಅಂತ ಇದ್ದರೆ ನೀವು ನಾನ್ ಟೆಕ್ನಿಕಲ್ ಅಂದರೆ ತಾಂತ್ರಿಕವಲ್ಲದ ಅಂತ ನೀವು ಹಾಕಬೇಕಾಗತ್ತೆ. ಟೆಕ್ನಿಕಲ್ ಪೋಸ್ಟ್ ಏನಾದರೂ ಇದ್ದರೆ ನೀವು ಟೆಕ್ನಿಕಲ್ ಹಾಕ್ಕೊಳ್ಳಿ. ನಾನ್ ಟೆಕ್ನಿಕಲ್ ಪೋಸ್ಟ್ ಇದ್ದರೆ ಟೆಕ್ನಿಕಲ್, ಒಂದು ಡಿಗ್ರಿ ಇದ್ದರೆ ಡಿಗ್ರಿನ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ನೀವು ನಾರ್ಮಲ್ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನಾನ್ ಟೆಕ್ನಿಕಲ್ ಅಂತ ಅಲ್ಲಿ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಅಂತ ಕೇಳ್ತಾ ಇದೆ. ಏನು ನಿಮ್ಮದು ಯಾವ ಒಂದು ಡಿಗ್ರಿ ಮೇಲೆ ಅಥವಾ ಒಂದು ಡಿಪ್ಲೊಮಾ ಮೇಲೆ ಅಥವಾ ಒಂದು PG ಮೇಲೆ ಹಾಕಿರ್ತಾರಲ್ಲ, ಅದರದ್ದು ಒಂದು ಅಗ್ರಿಗೇಟ್ ಅಥವಾ ಒಂದು ಪರ್ಸೆಂಟೇಜ್ ಎರಡರಲ್ಲಿ ಒಂದು ಹಾಕ್ಬೋದು. CGP ಏನಾದರೂ ಹಾಕ್ಬೋದು, ಪರ್ಸೆಂಟೇಜ್ ಆದರೂ ಹಾಕ್ಬೋದು. ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡಿಗ್ರಿ ಕೋರ್ಸ್ ಅಥವಾ ಡಿಪ್ಲೊಮಾ ಆಗಿರ್ಬೋದು, ಯಾವುದೋ ಒಂದು ಕೋರ್ಸ್ ಇದೆಯಲ್ಲ ಆ ಒಂದು ಕೋರ್ಸ್ನ ಶೇಕಡಾವಾರು ಎಲ್ಲ ಒಂದು ಸೆಮಿಸ್ಟರ್ನ ಒಂದು ಗ್ರೇಡ್ ಇರುತ್ತೆ ಅಥವಾ ಒಂದು ಪರ್ಸೆಂಟೇಜ್ ಇರುತ್ತಲ್ಲ, ಆ ಒಂದು ಪರ್ಸೆಂಟೇಜನ್ನು ನೀವು ಇಲ್ಲಿ ಫಿಲಪ್ಪನ್ನು ಮಾಡ್ಕೊಳ್ಳಿ. ಇಷ್ಟು ಫಿಲಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನಿಮಗೆ ನೇಮ್ ಆಫ್ ದ ಸಬ್ಜೆಕ್ಟ್ ವಿತ್ ಹೈಯೆಸ್ಟ್ ಮಾರ್ಕ್ಸ್ ಅಂತ ಕೇಳ್ತಾ ಇದ್ದಾರೆ.
ನೋಡಿ, ನೀವು ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ನಿಮ್ಮ ಒಂದು ಸೆಮಿಸ್ಟರ್ನಲ್ಲಿ ಯಾವುದು ಟಾಪ್ 3 ಹೈಯೆಸ್ಟ್ ಮಾರ್ಕ್ಸ್ ಹೊಂದಿರುವಂಥ ಸಬ್ಜೆಕ್ಟ್ಗಳನ್ನ ಡೀಟೇಲ್ಸನ್ನು ನೀಡಿ ಅದರದ್ದು ಮಾರ್ಕ್ಸ್ ಹಾಕಬೇಕಾಗುತ್ತೆ. ಯಾವುದೇ ರೀತಿ ಎವರೇಜನ್ನು ತೊಗೊಳ್ಬೇಡಿ. ನಿಮ್ಮದು 6 ಸೆಮ್ಮಿನಲ್ಲಿ ಹೈಯೆಸ್ಟ್ ಒಂದು ಯಾವ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಹೆಚ್ಚಿಗೆ ಅಂಕವನ್ನು ಪಡೆದಿರ್ತಿಲ್ಲ, ಅದನ್ನು ಡೀಟೇಲ್ಸ್ ಹಾಕಬೇಕು. 3 ಹೈಯೆಸ್ಟ್ ಸಬ್ಜೆಕ್ಟ್ನ ಹಾಕಬೇಕು. ನೋಡಿ, ನಾನು ಎಕ್ಸಾಂಪಲ್ ಈಗಾಗಲೇ ಹಾಕಿದ್ದೀನಿ. ಯಾವುದಾದ್ರೂ ಒಂದು ಸೆಮ್ನಲ್ಲಿ ಒಂದು ಸಬ್ಜೆಕ್ಟು ಹೈಯೆಸ್ಟ್ ಅಂಕವನ್ನು ಪಡೆದಿರ್ತಿರಲ್ಲ, ಅದನ್ನು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಅದೇ ರೀತಿಯಾಗಿ 3 ಸಬ್ಜೆಕ್ಟು ಹೈಯೆಸ್ಟ್ ಆಗಿರಬೇಕು. ಅವು ಹೈಯೆಸ್ಟ್ ಅಂಕಗಳನ್ನು ಇನ್ನುಳಿದ ಸಬ್ಜೆಕ್ಟ್ಗಿಂತ ಹೆಚ್ಚು ಅಂಕವನ್ನು ಪಡೆದಿರಬೇಕಾಗುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಯಾವುದೇ ಒಂದು ಸೆಮ್ಮಿನಲ್ಲಿ ನೀವು ಆ ಒಂದು ಸಬ್ಜೆಕ್ಟು ಹೈಯೆಸ್ಟ್ ಅಂಕವನ್ನು ಪಡೆದಿರಬೇಕು. ಟೋಟಲಾಗಿ ಎಷ್ಟು ಒಂದು ಸಬ್ಜೆಕ್ಟ್ಗಳು ಇರ್ತಾವಲ್ಲ, ಅದರಲ್ಲಿ ಹೈಯೆಸ್ಟ್ ಯಾವುದೊಂದು ಅಂಕವನ್ನು ಪಡೆದಿರ್ತೀರಲ್ಲ, ಅದರದ್ದು 3 ಸಬ್ಜೆಕ್ಟ್ಗಳನ್ನು ಹಾಕೊಂಡು ಹೈಯೆಸ್ಟ್ ಮಾರ್ಕ್ಸನ್ನ ಡೀಟೇಲ್ಸ್ ಈ ರೀತಿಯಾಗಿ ನೀಡ್ಕೊಳ್ಳಿ. ನೆಕ್ಸ್ಟು ಬೋಧನಾ ಮಾಧ್ಯಮ ಅಥವಾ ಮೀಡಿಯಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ. ಯಾವ ಒಂದು ಮಾಧ್ಯಮದಲ್ಲಿ ನೀವು ಕಲ್ತಿದ್ದೀರಾ ಅಂತ ಇರುತ್ತೆ. ನೀವು ಕನ್ನಡ ಮಾಧ್ಯಮದಲ್ಲಿದ್ದರೆ ಕನ್ನಡ ಹಾಕ್ಕೊಳ್ಳಿ, ಇಂಗ್ಲೀಷ್ ಮಾಧ್ಯಮದಲ್ಲಿದೆ ಇಂಗ್ಲೀಷನ್ನು ನೀವು ಇಲ್ಲಿ ಫಿಲಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನಿಮಗೆ ಇಂಗ್ಲೀಷು ಓದಲು, ಬರೆಯಲು, ಮಾತನಾಡಲು ಬರುತ್ತೆ ಅಂತ ಕೇಳ್ತಾರೆ. ನೀವು ಆದಷ್ಟು 3 ಟಿಕ್ನ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂದೆ ಒಂದು ಜಾಬ್ ಆಪರ್ಚುನಿಟಿ ಸಿಗ್ಬೋದು. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಯಾವುದೇ ಸೆಮಿಸ್ಟರಲ್ಲಿ ಯಾವುದೇ ವಿಷಯಗಳನ್ನು ಬಾಕಿ ಉಳಿಸಿಕೊಳ್ಳಲಾಗಿದೆ ಅಂತ ಕೇಳ್ತಾರೆ. ನೀವು ಯಾವುದಾದ್ರೂ ಒಂದು ವಿಷಯಗಳಲ್ಲಿ ನೀವೇನಾದರೂ ಬಾಕಿ ಉಳಿಸಿಕೊಂಡಿದ್ದರೆ ನೀವು ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು, ನೀವು ಆರ್ ಯು ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಇನ್ ದ ಫೈನ್ಟೆಕ್ ಆ್ಯಂಡ್ BFS ಬ್ಯಾಂಕ್, ಫೈನಾನ್ಸ್ ಸರ್ವಿಸ್ ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ನೀವೇನಾದರೂ ಕೆಲಸ ಮಾಡಲು ಆಸಕ್ತಿಯನ್ನು ಹೊಂದಿದ್ದೀರಾ ಅಂತ ಕೇಳಿರ್ತಾರೆ. ಇಲ್ಲಿ ಆದಷ್ಟು ಎಸ್ ಅಂತ ಹಾಕ್ಕೊಳ್ಳಿ. ನಿಮಗೆ ಮುಂದೆ ಈ ಒಂದು ಕೆಲಸವನ್ನು ಅವರು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು, ನೀವು ಕೌಶಲ್ಯ ತರಬೇತಿಯನ್ನು ಹೊಂದಿ ಕೆಲಸಕ್ಕೆ ಸೇರಲು ಸಿದ್ಧವಿರುವಿರಾ ಅಂತ ಕೇಳ್ತಾರೆ. ಇದನ್ನು ಎಸ್ ಅಂತ ಆದಷ್ಟು ಹಾಕ್ಕೊಳ್ಳಿ. ಅಂದರೆ ನೀವು ಕೌಶಲ ಸ್ಕಿಲ್ ಆದ ತಕ್ಷಣ ಒಂದು ಕೆಲಸ ಸೇರಲು ಬಯಸಿದ್ದೀವಿ ಅಂತ ನೀವು ಇಲ್ಲಿ ಹಾಕಬೇಕಾಗತ್ತೆ. ಕಂಪಲ್ಸರಿ 2 ಎಸ್ ಅಂತ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಡಿಕ್ಲರೇಷನ್ ಒಂದು ಆಪ್ಷನ್ಸ್ ಇರುತ್ತೆ. ಅಂದರೆ ಇಲ್ಲಿ ಎಸ್ ಆರ್ ನೋ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೀವು ಆದಷ್ಟು ಒಂದು ಯುವ ನಿಧಿ ಮಾರ್ಗಸೂಚಿ ಅನ್ವಯವಾಗಿ ಆದಷ್ಟು ಎಸ್ ಅಂತ ಹಾಕ್ಕೊಳ್ಳಿ, ನೋ ಅಂತ ಹಾಕ್ಕೊಳ್ಬೇಡಿ. ಆದಷ್ಟು ಎಸ್ ಅಂತ ಹಾಕೋಬೇಕಾಗುತ್ತೆ. ನೋ ಅಂತ ಹಾಕೊಂಡ್ರೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ರಿಜೆಕ್ಟ್ ಆಗುತ್ತೆ ಮತ್ತು ನಿಮಗೆ ಅಮೌಂಟು ನಿಲ್ಲುತ್ತೆ. ಅದಕ್ಕೆ ಆದಷ್ಟು ಎಸ್ ಅಂತ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಈ ಒಂದು ಕ್ಯಾಪ್ಚಾ ಡೀಟೇಲ್ಸ್ನ ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಲ ಪ್ರಿವ್ಯೂ ಬರುತ್ತೆ. ನಿಮ್ಮದು ಏನೇನು ಡೀಟೇಲ್ಸನ್ನು ನೀಡಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿಲ್ಲ ಅಂತ. ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಒಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ, ನೀವು ನೋಡ್ಕೋಬೋದು. ನೋಡಿ, ಜನವರಿ ಮಂತು ಸೆಲ್ಫ್ ಡಿಕ್ಲರೇಷನ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ನೀವು ಸುಲಭವಾಗಿ ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಮಾಡಿಲ್ಲ ಪ್ರತಿಯೊಬ್ಬರು ಈ ರೀತಿಯಾಗಿ ಹಾಕ್ಕೊಳ್ಳಿ. ನಿಮಗೆ ಅದೇ ಒಂದು ಟಾಪ್ ಏನು 3 ಮಾರ್ಕ್ಸ್ ಸಬ್ಜೆಕ್ಟ್ ವಿತ್ ಮಾರ್ಕ್ಸ್ ಇದೆಯಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ನಿಮ್ಮ ಯಾವುದಾದ್ರೂ 6 ಸೆಮ್ನಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಹೈಯೆಸ್ಟ್ ಇದ್ದಾವಲ್ಲ, ಹೈಯೆಸ್ಟ್ ಅಂಕವನ್ನು ಪಡೆದಿರ್ತೀರಲ್ಲ, ಅವೇ 3 ಸಬ್ಜೆಕ್ಟ್ ಹಾಕ್ಕೊಳ್ಳಿ. ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಡೀಟೇಲ್ಸ್ನ ಹಾಕೊಂಡು ಕೊನೆಯದಾಗಿ ಇಷ್ಟು ಡೀಟೇಲ್ಸನ್ನು ನೀಡಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ. ಕೊನೆಯದಾಗಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಇದನ್ನು ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು. ಈ ರೀತಿಯಾಗಿ ಸುಲಭವಾಗಿ ಒಂದು ಸಬ್ಮಿಷನ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಜಾಯ್ನ್ ಆಗಿ ಮುಂದಿನ ಒಂದು ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.